ನಮಸ್ಕಾರ. ನಾವು ಕೆಲವು ಕೆಲಸಗಳನ್ನ ಯಾಕೆ ಪದೇ ಪದೇ ಮಾಡ್ತೀವಿ, ಆದ್ರೆ ಇನ್ನೂ ಕೆಲವು ಕೆಲಸಗಳನ್ನ ಶುರು ಮಾಡಿದಷ್ಟೇ ಬೇಗ ಯಾಕೆ ಬಿಟ್ಬಿಡ್ತೀವಿ ಅಂತ ನೀವೆಂದಾದ್ರೂ ಯೋಚಿಸಿದಿರಾ? ಅಸಲಿಗೆ ಮನುಷ್ಯರು ಮತ್ತು ಪ್ರಾಣಿಗಳ ಈ ವರ್ತನೆಯನ್ನ ಕಂಟ್ರೋಲ್ ಮಾಡೋ ಆ ಅಗೋಚರ ಶಕ್ತಿ ಯಾವುದು? ಇದು ನಮ್ಮದೇ ಆಯ್ಕೆಯೋ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ಸಿಸ್ಟಮ್ ಇದೆಯಾ? ಬನ್ನಿ, ಇವತ್ತು ಈ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ಇಂದಿನ ಈ ವಿಶೇಷ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಿ.ಎಫ್. ಸ್ಕಿನ್ನರ್ ಅವರ ಕ್ರಿಯಾಪ್ರಸ್ತುತ ಅನುಬಂಧ ಕಲಿಕೆ ಅಥವಾ ಆಪರೆಂಟ್ ಕಂಡೀಷನಿಂಗ್ ಹಿಂದಿನ ವಿಜ್ಞಾನವನ್ನ ಬಿಡಿಸಿ ನೋಡಲಿದ್ದೇವೆ. ಈ ಕಾನ್ಸೆಪ್ಟ್ ನಮ್ಮ ದೈನಂದಿನ ಜೀವನದ ಎಷ್ಟೋ ರಹಸ್ಯಗಳನ್ನ ರಿವೀಲ್ ಮಾಡುತ್ತೆ. ಖಂಡಿತ ಮಿಸ್ ಮಾಡಬೇಡಿ. ಸರಿ, ಇಂದಿನ ಈ ವಿವರಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ವರ್ತನೆಯ ಹಿಂದಿನ ವಿಜ್ಞಾನ, ಫೇಮಸ್ ಸ್ಕಿನ್ನರ್ ಬಾಕ್ಸ್ ಪ್ರಯೋಗ, ಪ್ರೇರಣೆ ಮತ್ತು ಶಿಕ್ಷೆಯ ನಿಯಮಗಳು, ಅವುಗಳ ವೇಳಾಪಟ್ಟಿಗಳು, ಶೇಪಿಂಗ್ ಮತ್ತು ಚೈನಿಂಗ್ ತಂತ್ರಗಳು, ಜೊತೆಗೆ ನಮ್ಮ ರಿಯಲ್ ಲೈಫ್ನಲ್ಲಿ ಇವುಗಳ ಬಳಕೆ. ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲನೇದಾಗಿ ವರ್ತನೆ ಹಿಂದಿನ ವಿಜ್ಞಾನ. ನಮ್ಮ ಯಾವುದೇ ವರ್ತನೆ ಸುಮ್ಮನೆ ಆಕಸ್ಮಿಕವಾಗಿ ನಡೆಯೋದಿಲ್ಲ ಅಲ್ವಾ? ಅದರ ಹಿಂದೆ ಪರಿಣಾಮಗಳ ಒಂದು ದೊಡ್ಡ ಸಿದ್ಧಾಂತವೇ ಅಡಗಿದೆ. ಹಾಗಾದ್ರೆ ಈ ಕ್ರಿಯಾಪ್ರಸ್ತುತ ಅನುಬಂಧ ಕಲಿಕೆ ಅಂದ್ರೆ ಏನು? ಅಮೆರಿಕಾದ ಖ್ಯಾತ ಮನೋವಿಜ್ಞಾನಿ ಬಿ.ಎಫ್. ಸ್ಕಿನ್ನರ್ ಅವರ ಪ್ರಕಾರ, ನಾವು ಮಾಡೋ ಒಂದು ಕೆಲಸದ ನಂತರ ಆಗುವ ಪರಿಣಾಮಗಳು ಆ ಕೆಲಸವನ್ನ ನಾವು ಫ್ಯೂಚರಲ್ಲಿ ಮತ್ತೆ ಮಾಡ್ತೀವೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡುತ್ತವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಆಕ್ಷನ್ಸ್ನ ರಿಸಲ್ಟ್ಸ್ ನಮ್ಮ ಫ್ಯೂಚರ್ ಬಿಹೇವಿಯರನ್ನ ಕಂಟ್ರೋಲ್ ಮಾಡುತ್ತವೆ. ನಾವಿಲ್ಲಿ ಗಮನಿಸಲೇಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸ್ಕಿನ್ನರ್ ಮತ್ತು ಪ್ಯಾವ್ಲೋವ್ ಸಿದ್ಧಾಂತಗಳ ನಡುವಿನ ವ್ಯತ್ಯಾಸ. ಪ್ಯಾವ್ಲೋವ್ ಅವರ ಕ್ಲಾಸಿಕಲ್ ಕಂಡೀಷನಿಂಗ್ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ನ್ಯಾಚುರಲ್ ರಿಯಾಕ್ಷನ್ಸ್ ಬಗ್ಗೆ ಹೇಳುತ್ತೆ. ಉದಾಹರಣೆಗೆ, ಊಟ ನೋಡಿದಾಗ ಬಾಯಲ್ಲಿ ನೀರೂರೋದು. ಆದರೆ ಸ್ಕಿನ್ನರ್ ಅವರ ಸಿದ್ಧಾಂತ ನಾವು ಉದ್ದೇಶಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ ಮಾಡೋ ಕೆಲಸಗಳ ಮೇಲೆ ಫೋಕಸ್ ಮಾಡುತ್ತೆ. ಇಲ್ಲಿ ನಾವೇ ಆಕ್ಟಿವ್ ಆಗಿರ್ತೀವಿ. ಈಗ ಎರಡನೇ ಭಾಗ, ಸ್ಕಿನ್ನರ್ ಬಾಕ್ಸ್ ಪ್ರಯೋಗ. ಈ ವರ್ತನೆಯ ನಿಯಮಗಳನ್ನ ಸುಮ್ಮನೆ ಗಾಳಿಯಲ್ಲಿ ಹೇಳಿದ್ದಲ್ಲ. ಇದನ್ನು ಪ್ರೂವ್ ಮಾಡೋಕೆ ಸ್ಕಿನ್ನರ್ ಅವರು ಒಂದು ಅದ್ಭುತವಾದ ಲ್ಯಾಬ್ ಸೆಟಪ್ ಮಾಡಿದ್ರು. ಅದೇ ಈ ಫೇಮಸ್ ಸ್ಕಿನ್ನರ್ ಬಾಕ್ಸ್. ಬಿ.ಎಫ್. ಸ್ಕಿನ್ನರ್ ವಿನ್ಯಾಸಗೊಳಿಸಿದ ಈ ಆಪರೆಂಟ್ ಕಂಡೀಷನಿಂಗ್ ಚೇಂಬರ್ ನೋಡೋಕೆ ತುಂಬ ಸಿಂಪಲ್ ಆಗಿದೆ ಅಲ್ವಾ? ಆದರೆ ಇದು ಪ್ರಾಣಿಗಳ ವರ್ತನೆಯನ್ನ ಸ್ಟಡಿ ಮಾಡೋಕೆ ಮಾಡಿದ ಒಂದು ಪರ್ಫೆಕ್ಟ್ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್. ಇದರಲ್ಲಿ ಸಾಮಾನ್ಯವಾಗಿ ಒಂದು ಇಲಿ ಅಥವಾ ಪಾರಿವಾಳ ಜೊತೆಗೆ ಒಂದು ಲಿವರ್ ಅಥವಾ ಬಟನ್ ಇರ್ತಿತ್ತು. ಈ ಬಾಕ್ಸ್ ಒಳಗೆ ನಡೆಯೋ ಪ್ರಾಸೆಸ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೊದಲು ಹಸಿವಿಂದ ಇಲೋ ಇಲಿಯನ್ನ ಬಾಕ್ಸ್ ಒಳಗೆ ಬಿಟ್ಟಾಗ ಅದು ಸುಮ್ಮನೆ ಅತ್ತಿತ್ತ ಅಡ್ಡಾಡ್ತಾ ಇರುತ್ತೆ. ಆಗ ಆಕಸ್ಮಿಕವಾಗಿ ಅದರ ಕಾಲು ತಾಗಿ ಲಿವರ್ ಪ್ರೆಸ್ ಆಗುತ್ತೆ. ತಕ್ಷಣವೇ ಅದಕ್ಕೆ ಊಟ ಸಿಗುತ್ತೆ. ಒಂದೆರಡು ಸಲ ಹೀಗಾದಾಗ ಇಲಿಗೆ ಅರ್ಥ ಆಗ್ಬಿಡುತ್ತೆ, ಓಹೋ, ಲಿವರ್ ಒತ್ತಿದ್ರೆ ಊಟ ಸಿಗುತ್ತೆ ಅಂತ. ಹೀಗೆ ಒಂದು ಆಕಸ್ಮಿಕ ಕ್ರಿಯೆ ಉದ್ದೇಶಪೂರ್ವಕವಾದ ಕಲಿತ ವರ್ತನೆಯಾಗಿ ಬದಲಾಗುತ್ತೆ ನೋಡಿ. ಮೂರನೇ ವಿಭಾಗ, ಪ್ರೇರಣೆ ಮತ್ತು ಶಿಕ್ಷೆ. ವರ್ತನೆಯ ಕೋಡ್ನ ಅಸಲಿ ರೂಲ್ಸ್ ಇರೋದೇ ಇಲ್ಲಿ. ನಾವು ಮಾಡುವ ಕೆಲಸದ ಪರಿಣಾಮಗಳನ್ನ ಪ್ರೇರಣೆ ಮತ್ತು ಶಿಕ್ಷೆ ಅಂತ ಹೇಗೆ ಡಿವೈಡ್ ಮಾಡ್ತಾರೆ ಅಂತ ಈಗ ನೋಡೋಣ. ಪ್ರೇರಣೆ ಮತ್ತು ಶಿಕ್ಷೆಯನ್ನ 4 ಮುಖ್ಯ ವಿಭಾಗಗಳಾಗಿ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಸೈಕಾಲಜಿಯಲ್ಲಿ ಪಾಸಿಟಿವ್ ಅಂದ್ರೆ ಯಾವಾಗ್ಲೂ ಒಳ್ಳೇದು ಅಂತಲ್ಲ, ಏನನ್ನಾದ್ರೂ ಆಡ್ ಮಾಡೋದು ಅಥವಾ ಸೇರ್ಸೋದು ಅಂತ ಅರ್ಥ. ಹಾಗೆಯೇ ನೆಗೆಟಿವ್ ಅಂದ್ರೆ ಏನನ್ನಾದ್ರೂ ತೆಗಿಯೋದು ಅಂತ. ಪ್ರೇರಣೆ ಅಥವಾ ರೀಇನ್ಫೋರ್ಸ್ಮೆಂಟ್ ಯಾವತ್ತೂ ನಮ್ಮ ವರ್ತನೆಯನ್ನ ಹೆಚ್ಚಿಸಿದ್ರೆ, ಶಿಕ್ಷೆ ಅಥವಾ ಪನಿಷ್ಮೆಂಟ್ ನಮ್ಮ ವರ್ತನೆಯನ್ನ ಕಡಿಮೆ ಮಾಡುತ್ತೆ. ಇಷ್ಟೇ ಸಿಂಪಲ್. ಇಲ್ಲೊಂದು ದೊಡ್ಡ ತಪ್ಪು ಕಲ್ಪನೆಯನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಋಣಾತ್ಮಕ ಪ್ರೇರಣೆ ಅಥವಾ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಶಿಕ್ಷೆ ಖಂಡಿತ ಅಲ್ಲ. ಶಿಕ್ಷೆ ನಮ್ಮ ವರ್ತನೆಯನ್ನ ಕಮ್ಮಿ ಮಾಡುತ್ತೆ. ಆದ್ರೆ ಋಣಾತ್ಮಕ ಪ್ರೇರಣೆ ನಮಗೆ ಕಿರಿಕಿರಿ ಮಾಡೋ ಒಂದು ವಿಷಯವನ್ನ ತೆಗೆದು ಹಾಕೋ ಮೂಲಕ ನಾವು ಮಾಡಬೇಕಾದ ಸರಿಯಾದ ಕೆಲಸವನ್ನ ಹೆಚ್ಚಿಸುವಂತೆ ಮಾಡುತ್ತೆ. ಈ ಕಾನ್ಸೆಪ್ಟ್ ನಮ್ಮ ರಿಯಲ್ ಲೈಫ್ಗೆ ಎಷ್ಟು ಕನೆಕ್ಟ್ ಆಗಿದೆ ಅನ್ನೋದನ್ನ ಈ ಉದಾಹರಣೆಗಳು ಅದ್ಭುತವಾಗಿ ತೋರಿಸ್ತವೆ. ಮಗು ಹೋಮ್ವರ್ಕ್ ಮಾಡಿದಾಗ ನೀವು ಸ್ಟಾರ್ ಕೊಟ್ರೆ ಅದು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್. ಕಾರ್ನಲ್ಲಿ ಸೀಟ್ ಬೆಲ್ಟ್ ಹಾಕಿದ ತಕ್ಷಣ ಆ ಕಿರಿಕಿರಿ ಅಲಾರಂ ನಿಲ್ಲುತ್ತಲ್ಲ, ಅದು ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್. ಇನ್ನು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದಾಗ ಫೈನ್ ಕಟ್ಟುವುದು ಪಾಸಿಟಿವ್ ಪನಿಷ್ಮೆಂಟ್ ಆದ್ರೆ, ಮಗು ತಪ್ಪು ಮಾಡಿದಾಗ ಅದರ ಮೊಬೈಲ್ ಕಸಿದುಕೊಳ್ಳೋದು ನೆಗೆಟಿವ್ ಪನಿಷ್ಮೆಂಟ್. 4ನೇ ಭಾಗ, ಪ್ರೇರಣೆಯ ವೇಳಾಪಟ್ಟಿಗಳು. ನಾವು ಯಾವ ರೀತಿಯ ಪರಿಣಾಮವನ್ನ ಕೊಡ್ತೀವಿ ಅನ್ನೋದು ಎಷ್ಟು ಮುಖ್ಯವೋ, ಅದನ್ನ ಯಾವಾಗ ಕೊಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸ್ಕಿನ್ನರ್ ಅವರು ಪ್ರೇರಣೆ ನೀಡೋಕ್ಕೆ ಹಲವಾರು ವೇಳಾಪಟ್ಟಿಗಳನ್ನು ಅಥವಾ ಶೆಡ್ಯೂಲ್ಸ್ ಅನ್ನು ಲಿಸ್ಟ್ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಸ್ಥಿರವಾಗಿ ಮತ್ತು ಮೊದಲೇ ಊಹಿಸಬಹುದಾದ ಬಹುಮಾನಗಳು ಒಂದ್ ಕಡೆ ಆದ್ರೆ, ಯಾವಾಗ ಸಿಗುತ್ತೆ ಅಂತಲೇ ಗೊತ್ತಿಲ್ಲದ ಬದಲಾಗುವ ಬಹುಮಾನಗಳು ಇನ್ನೊಂದ್ ಕಡೆ. ಇವೆರಡೂ ನಮ್ಮ ತಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲೇ ಕೆಲಸ ಮಾಡ್ತವೆ. ಇವುಗಳಲ್ಲಿ ಅತಿ ಹೆಚ್ಚು ಪವರ್ಫುಲ್ ಆಗಿರೋದು ಅಂದ್ರೆ
ಈ ವೇರಿಯಬಲ್ ರೇಷಿಯೋ ಶೆಡ್ಯೂಲ್ ಅಥವಾ ಬದಲಾಗುವ ಅನುಪಾತದ ವೇಳಾಪಟ್ಟಿ. ಇಲ್ಲಿ ಇಷ್ಟೇ ಬಾರಿ ಪ್ರಯತ್ನ ಪಟ್ರೆ ಬಹುಮಾನ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಅದು ಯಾವಾಗ ಬೇಕಾದ್ರೂ ಸಿಗ್ಬೋದು. ಬಹುಮಾನ ಯಾವಾಗ ಬರುತ್ತೆ ಅಂತ ಗೆಸ್ ಮಾಡೋಕ್ಕಾಗದೇ ಇರೋದ್ರಿಂದಲೇ ಈ ಅಭ್ಯಾಸವನ್ನ ಬಿಡೋದು ತುಂಬಾನೇ ಕಷ್ಟ. ಇದನ್ನೇ ಸ್ಲಾಟ್ ಮಷೀನ್ ಎಫೆಕ್ಟ್ ಅನ್ನೋದು. ಕ್ಯಾಸಿನೋಗಳಲ್ಲೂ ಜನ ಸ್ಲಾಟ್ ಮಷೀನ್ನ ಲಿವರ್ ಪದೇ ಪದೇ ಎಳೆಯೋದನ್ನ ಸ್ಕಿನ್ನರ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಮುಂದಿನ ಬಾರಿ ಲಿವರ್ ಎಳೆದಾಗ ಬಹುಮಾನ ಬರ್ಬೋದು ಅನ್ನೋ ಆ ಕ್ಯೂರಿಯಾಸಿಟಿ ಮತ್ತು ಊಹಿಸಲಾಗದ ನಿರೀಕ್ಷೆ ಇದೆಯಲ್ಲ, ಅದೇ ಜನರನ್ನ ಅದಕ್ಕೆ ಅಡಿಕ್ಟ್ ಆಗುವಂತೆ ಮಾಡೋದು. 5ನೇ ವಿಭಾಗ ಶೇಪಿಂಗ್ ಮತ್ತು ಚೈನಿಂಗ್. ಈಗ ನಾವು ನಮಗೆ ಎಷ್ಟೇ ಕಷ್ಟ ಅನಿಸುವ ಹೊಸ ವರ್ತನೆಗಳನ್ನ ಶೂನ್ಯದಿಂದಲೇ ಹೇಗೆ ಬಿಲ್ಡ್ ಮಾಡ್ಬೋದು ಅನ್ನೋ ಅಡ್ವಾನ್ಸ್ಡ್ ಟೆಕ್ನಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಶೇಪಿಂಗ್ ಅಂದ್ರೆ ಏನು ಅಂತ ನೋಡೋಣ. ಒಂದು ಕಾಂಪ್ಲೆಕ್ಸ್ ಆದ ಕೆಲಸವನ್ನ ಕಲಿಯೋಕೆ ಅದನ್ನ ಸಣ್ಣ ಸಣ್ಣ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡೋದು, ಆಮೇಲೆ ಪ್ರತಿಯೊಂದು ಸರಿಯಾದ ಹೆಜ್ಜೆಗೂ ಸಣ್ಣ ಸಣ್ಣ ಬಹುಮಾನ ಕೊಡ್ತಾ ಹೋಗೋದು. ಇದು ಹೇಗಂದ್ರೆ ಒಬ್ಬ ಶಿಲ್ಪಿ ಮಣ್ಣಿನ ಮುದ್ದೆಯನ್ನ ಹಂತ ಹಂತವಾಗಿ ಒಂದು ಸುಂದರವಾದ ಮೂರ್ತಿಯಾಗಿ ಕೆತ್ತಿದ್ದಾಗೆ. ಶೇಪಿಂಗ್ ಜೊತೆಗೆ ಬರೋ ಇನ್ನೊಂದು ಸೂಪರ್ ಟೆಕ್ನಿಕ್ ಅಂದ್ರೆ ಚೈನಿಂಗ್. ಶೇಪಿಂಗ್ ಮೂಲಕ ನಾವು ಕಲಿತ ಒಂದೊಂದು ಸಣ್ಣ ಸಣ್ಣ ಕೆಲಸಗಳನ್ನ ಒಂದು ನಿರ್ದಿಷ್ಟ ಸೀಕ್ವೆನ್ಸ್ನಲ್ಲಿ ಸರಪಳಿ ಥರ ಜೋಡಿಸೋದೇ ಚೈನಿಂಗ್. ಉದಾಹರಣೆಗೆ, ಮಗುವಿಗೆ ಶೂ ಲೇಸ್ ಕಟ್ಟೋಕೆ ಹೇಳಿಕೊಡುವಾಗ ಪ್ರತಿಯೊಂದು ಸ್ಟೆಪ್ಪನ್ನ ಒಂದರ ಹಿಂದೊಂದು ಜೋಡಿಸ್ತಾ ಕಂಪ್ಲೀಟ್ ಆಗಿ ಲೇಸ್ ಕಟ್ಟೋದನ್ನ ಕಲಿಸ್ತೀವಲ್ಲ, ಅದೇ ಚೈನಿಂಗ್. 6ನೇ ಮತ್ತು ಕೊನೆಯ ವಿಭಾಗ ದೈನಂದಿನ ಜೀವನದಲ್ಲಿ ಬಳಕೆ. ಇಷ್ಟೊತ್ತು ನಾವು ಕಲ್ತ ಈ ಸೈಕಾಲಜಿ ಕಾನ್ಸೆಪ್ಟ್ಸ್ ನಮ್ಮ ರಿಯಲ್ ಲೈಫ್ನಲ್ಲಿ ಎಲ್ಲೆಲ್ಲಿ ಹೇಗೆಲ್ಲ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಸ್ಕಿನ್ನರ್ ಅವರ ಈ ಸಿದ್ಧಾಂತ ಕೇವಲ ಲ್ಯಾಬ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಇಂಪ್ಯಾಕ್ಟ್ ಎಷ್ಟಿದೆ ಅಂದ್ರೆ ಶಾಲೆಗಳಲ್ಲಿ ಮಕ್ಕಳನ್ನ ಮ್ಯಾನೇಜ್ ಮಾಡೋದ್ರಿಂದ ಹಿಡಿದು ಪ್ರಾಣಿಗಳಿಗೆ ಟ್ರೈನಿಂಗ್ ಕೊಡೋಕೆ, ಬಿಹೇವಿಯರ್ ಥೆರಪಿಗಳಲ್ಲಿ, ಅಷ್ಟೇ ಯಾಕೆ ನಾವು ನೀವೆಲ್ಲ ದಿನ ಬೆಳಗಾದ್ರೆ ಯೂಸ್ ಮಾಡೋ ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್ಗಳಲ್ಲಿ ಕೂಡ ಇದೇ ಆಪರೆಂಟ್ ಕಂಡೀಷನಿಂಗ್ ಕೆಲಸ ಮಾಡ್ತಿದೆ. ಅಲ್ಲಿ ಬರೋ ಲೈಕ್ಸ್ ಕಾಮೆಂಟ್ಸ್ ಎಲ್ಲವೂ ಕೂಡ ರೀಇನ್ಫೋರ್ಸ್ಮೆಂಟ್ನ ಬೇರೆ ಬೇರೆ ರೂಪಗಳಷ್ಟೇ. ಈಗ ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನ ನಿಮ್ಮ ಯೋಚನೆಗೆ ಬಿಡ್ತಾ ಇದ್ದೀನಿ. ನಮಗೆ ಈಗ ಕ್ರಿಯಾ ಪ್ರಸ್ತುತ ಅನುಬಂಧ ಕಲಿಕೆಯ ನಿಯಮಗಳು ಅಂದ್ರೆ ಈ ಪ್ರೇರಣೆ ಮತ್ತು ಶಿಕ್ಷೆ ಸೀಕ್ರೆಟ್ಸ್ ಗೊತ್ತಿದೆ. ಹಾಗಾದ್ರೆ ನಮ್ಮ ದಿನನಿತ್ಯದ ನಿರ್ಧಾರಗಳನ್ನ, ನಮ್ಮ ಅಭ್ಯಾಸಗಳನ್ನ ಮತ್ತು ನಮ್ಮ ಇಚ್ಛೆಯನ್ನ ನಿಜವಾಗ್ಲೂ ನಾವೇ ಕಂಟ್ರೋಲ್ ಮಾಡ್ತಿದೀವಾ ಅಥವಾ ನಮ್ಮ ಸುತ್ತಲಿನ ವಾತಾವರಣ, ಈ ಸೋಷಿಯಲ್ ಮೀಡಿಯಾದ ಲೈಕ್ಸ್ ಇವೆಲ್ಲ ನಮ್ಮನ್ನ ಕಂಟ್ರೋಲ್ ಮಾಡ್ತಿದೀಯಾ? ಸ್ವಲ್ಪ ಯೋಚಿಸಿ. ಈ ಇಂಟ್ರೆಸ್ಟಿಂಗ್ ವಿವರಣೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬು ಧನ್ಯವಾದಗಳು.